ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ನಾನು ನಿಮಗೆ ನನ್ನ ಬ್ಲಾಗ್ ಅಲ್ಲಿ ನಮ್ಮ ಮನೆಯಲ್ಲಿ ಮಹಾಶಿವರಾತ್ರಿ ಹಬ್ಬ ಯಾವ ತರ ಆಯ್ತು ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲವೂ ಮಿಸ್ ಮಾಡದೆ ಎಂಬರ್ಗೂ ವಿಡಿಯೋನ ನೋಡಿ. ಅಂಡ್ ಪೂಜೆ, ಪ್ರಸಾದ, ಟೆಂಪಲ್ ವಿಸಿಟ್ ಮತ್ತೆ ಒಂದಷ್ಟು ಸ್ಪೆಷಲ್ ಟಿಪ್ಸ್ಗಳು, ಹಬ್ಬ ಯಾವ ತರ ಸೆಲೆಬ್ರೇಟ್ ಮಾಡಿದ್ರೆ ನಾವು ಮಾಡುವಂತ ಪ್ರೇಯರು ಶಿವನ್ಗೆ ರೀಚ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ತುಂಬಾನೇ ಸ್ಪೆಷಲ್ ಆಗಿರುತ್ತೆ, ಎಲ್ಲೂ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ ಅನ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತೆ ಈ ಶಿವರಾತ್ರಿಯಿಂದ ನಿಮ್ಮೆಲ್ಲ ಜೀವನದಲ್ಲೂ ಒಳ್ಳೆದಾಗ್ಲಿ. ಆ ಶಿವ ಭಗವಾನ್ ಇದಾರಲ್ಲ, ಅವರ ಆಶೀರ್ವಾದ ನಿಮ್ಮ ಮನೆಯಲ್ಲಿ, ನಿಮ್ಮ ಮನೆಗೆ ಮತ್ತೆ ನಿಮ್ಮ ಮನೆಯಲ್ಲಿ ಇರೋರ ಎಲ್ಲರ ಮೇಲೂ ಕೂಡ ಬರ್ಲಿ ಅಂತ ಹೇಳ್ಕೊಂಡು ಈ ಒಂದು ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ತಡ ಮಾಡದೆ ನಾವು ವಿಡಿಯೋನ ಶುರು ಮಾಡೋಣ. ಎಲ್ಲರಿಗೂ ಹ್ಯಾಪಿ ಮಹಾಶಿವರಾತ್ರಿ. ಸೊ ಬೆಳಗ್ಗೆನೆ ಎದ್ದು ನಾನು ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾರ್ನಿಂಗ್ಗೆ ಟೀನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಟೀ ಮುಗಿಸ್ಕೊಂಡು ಮುಂದಿನ ಕೆಲಸ ಏನಿದೆ ಅದನ್ನೆಲ್ಲ ನಾನು ಶುರು ಮಾಡ್ಕೊಳ್ಳೋಣ ಅಂತ ಹೇಳಿ. ಇನ್ನು ಟೀ ಕುಡ್ದಾದ್ಮೇಲೆ ನಾನು ಸ್ವಲ್ಪ ಶೇಂಗಾ, ಸ್ವಲ್ಪ ಹೆಸರು ಬೇಳೆ, ಆಮೇಲೆ ಸ್ವಲ್ಪ ಬೆಲ್ಲನ ನೀರಲ್ಲಿ ಹಾಕ್ಬಿಟ್ಟು ನೆನೆ ಹಾಕಿದ್ದೀನಿ. ಹೆಸರು ಬೇಳೆ ಬಂದು ಕೋಸಂಬರಿ ಮಾಡೋದಕ್ಕೆ, ಬೆಲ್ಲ ಬಂದು ಪಾನಕಕ್ಕೆ, ಕಡಲೆ ಬೀಜ ಬಂದ್ಬಿಟ್ಟು ಸ್ವಲ್ಪ ನೆನೆಸ್ಬಿಟ್ಟು ನೈವೇದ್ಯಕ್ಕೆ ಇಡೋಣ ಅಂತ ಹೇಳಿ. ಏನಾದರೂ ಒಂದು ಕಾಳಿಡಬೇಕಲ್ಲ, ಸೊ ಹಾಗಾಗಿ ಕೋಸಂಬರಿಗೆ ನಾನು ಹೆಸರು ಬೇಳೆ ಮತ್ತು ಕ್ಯಾರೆಟು ಮತ್ತು ಸೌತೆಕಾಯಿ ಇದನ್ನೆಲ್ಲದನ್ನು ಸೇರಿಸ್ಕೊಂಡ್ಬಿಟ್ಟು ಮಾಡ್ತಾಯಿದ್ದೀನಿ. ಇದಿಷ್ಟು ನೆಂದು ಆಮೇಲೆ ಬೆಲ್ಲ ಎಲ್ಲ ಕರ್ಗೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಗುತ್ತಲ್ಲ, ಅಷ್ಟರೊಳಗಡೆ ನಾನು ದೇವರ ಪೂಜೆ ಸಾಮಾನೆಲ್ಲ ಏನಿದೆ ಅದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ದೀಪ, ಕಳಸ ಮತ್ತು ದೇವ್ರದ್ದು ಬಟ್ಟೆ ಮತ್ತು ಪ್ಲೇಟು ಮತ್ತು ದೇವರ ವಿಗ್ರಹಗಳು ಇದೆಲ್ಲದನ್ನು ನಾನು ಮೊದಲೇ ತೊಳೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಇಟ್ಕೊಳ್ತೀನಿ, ಆಮೇಲೆ ಈಸಿ ಆಗುತ್ತೆ ಅಂತ ಹೇಳಿ. ಇದೆಲ್ಲ ತೊಳೆದಾದ್ಮೇಲೆ ಇಮಿಡಿಯೇಟಾಗಿ ನಾನು ಕಳಸಕ್ಕೆ ಹೊಸ ನೀರು ತುಂಬಿ ವಿಳೆದೆಲೆ ಎಲ್ಲ ಇಟ್ಬಿಟ್ಟು ಆಮೇಲೆ ಬಾಳೆಹಣ್ಣು, ನಿಂಬೆಹಣ್ಣು, ಕಾಯಿ ಇದೆಲ್ಲ ತೊಳೆದು ಮತ್ತೆ ಹೊರಗಡೆಯಿಂದ ತಂದಿರ್ತೀವಲ್ಲ, ಸೊ ಪೂಜೆಗೆ ಏನೇ ಇಡಬೇಕು ಅಂದರೂ ಅದು ನಾವು ಹೊರಗಡೆಯಿಂದ ತಗೊಂಬಂದಿದ್ರು ಸಹ, ಈವನ್ ಬಾಳೆಹಣ್ಣು ಆಗಿದ್ರು ಪರವಾಗಿಲ್ಲ, ಅದನ್ನು ನಾವು ತೊಳೆದಿನೇ ಇಡಬೇಕು ದೇವ್ರ ನೈವೇದ್ಯಕ್ಕೆ. ಆಮೇಲೆ ತೆಂಗಿನಕಾಯಿ, ನಿಂಬೆಹಣ್ಣು, ಸ್ವಲ್ಪ ಪಾನಕಕ್ಕೂ ನಿಂಬೆಹಣ್ಣು ಆಗುತ್ತೆ, ಪೂಜೆಗೂ ನಿಂಬೆಹಣ್ಣು ಆಗುತ್ತೆ ಅಂತ ಹೇಳಿ ಸ್ವಲ್ಪ ಜಾಸ್ತಿ ನಿಂಬೆಹಣ್ಣು ಎಲ್ಲ ತರಿಸಿದ್ದೆ. ಇಲ್ಲಿ ಇನ್ನೊಂದು ಸೈಡಲ್ಲಿ ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತೇಳಿ ರೈಸ್ ಮಾಡೋಕ್ಕೆ ಮೊದಲೇ ಇಟ್ಟಿದ್ದೀನಿ. ಇನ್ನು ಕೋಸಂಬರಿಗೆ ಕ್ಯಾರೆಟು, ನಿಂಬೆಹಣ್ಣು, ಪಾಪು ವಾಟರ್ ಮೆಲನ್ ಬೇಕು ಅಂತ ನೆನ್ನೆಯಿಂದನೂ ಕೇಳ್ತಾ ಇದ್ಲು. ಸೊ ಹಂಗಾಗಿ ಅವಳಿಗೆ ಒಂದು ವಾಟರ್ ಮೆಲನ್ ಕೂಡ ತೊಗೊಂಬಂದಿದ್ದೀವಿ. ಇನ್ನು ಸಮ್ಮರ್ ಕೂಡ ಜಾಸ್ತಿ ಆಗಿಬಿಡುತ್ತಲ್ಲ, ಹಂಗಾಗಿ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಕಾಳೆಲ್ಲ ನೆಂದಿತ್ತು, ಬೆಲ್ಲ ಎಲ್ಲ ಕರಗಿತ್ತು. ಅಷ್ಟರೊಳಗಡೆ ನಾನು ಮೊದಲು ಕೋಸಂಬರಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಮೊದಲಿಗೆ ಸ್ವಲ್ಪ ಕ್ಯಾರೆಟನ್ನು ಮತ್ತು ಸೌತೆಕಾಯಿನ ನೀಟಾಗಿ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಾಳಲ್ಲಿರುವಂಥ ನೀರನ್ನೆಲ್ಲ ಬಸ್ಬಿಟ್ಟು ಇವಾಗ ಒಂದೊಂದೇ ಐಟಮ್ನ ಹಾಕ್ಬಿಟ್ಟು ಕೋಸಂಬರಿನ ರೆಡಿ ಮಾಡ್ಕೊಳ್ತೀನಿ. ಮೊದಲು ಒಂದು ಖಾಲಿ ಬೌಲ್ಗೆ ನೆನೆಸಿಟ್ಕೊಂಡಿರುವಂಥ ಹೆಸರು ಬೇಳೆನ ಹಾಕ್ಕೊಂಡು ಅದಾದಮೇಲೆ ಕ್ಯಾರೆಟನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಗ್ರೇಟೆಡ್ ಕ್ಯಾರೆಟು ಸಣ್ಣದಾಗಿ ತುರಿದು ಇಟ್ಕೊಂಡಿರೋದು. ಅದಾದಮೇಲೆ ನೀವು ಸೌತೆಕಾಯಿ ಹಾಕಬೇಕು ಅಂದರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹಿಂಡ್ಬಿಟ್ಟು ತೆಗೆದ್ಬಿಟ್ಟು ಆಮೇಲೆ ಸೌತೆಕಾಯಿನ ಇದಕ್ಕೆ ಸೇರಿಸ್ಕೊಳ್ಳಿ. ಆವಾಗ ಕೋಸಂಬರಿ ಜಾಸ್ತಿ ಹೊತ್ತು ಇರುತ್ತೆ, ಬೇಗ ಹಾಳಾಗಲ್ಲ. ಫ್ರಿಜ್ಜಲ್ಲಿ ಇಡಬೇಕು ಅನ್ನೋ ಅವಶ್ಯಕತೆ ಕೂಡ ಇರಲ್ಲ, ಒಂದಿನ ಪೂರ್ತಿ ಇರುತ್ತೆ, ಸಂಜೆನೇ ಹಾಳಾಗೋದು ಆ ಥರ ಏನೂ ಆಗಲ್ಲ. ಇನ್ನು ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದನ್ನು ನೈವೇದ್ಯಕ್ಕೆ ಇಡ್ತಿರೋದ್ರಿಂದ ನಾನು ಉಪ್ಪೇನು ಸೇರಿಸಿಲ್ಲ, ಒಂದು ಅರ್ಧ ನಿಂಬೆಹಣ್ಣನ್ನು ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟು ಪಾನಕನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕರ್ಗಿದಂಥ ಬೆಲ್ಲನೆಲ್ಲ ಸೋಸ್ಕೊಂಡು ಒಂದು ಸ್ವಲ್ಪ ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಅರ್ಧ ಕಟ್ ಮಾಡ್ಕೊಂಡಿರುವಂಥ ಅರ್ಧ ಹೋಳು ನಿಂಬೆಹಣ್ಣನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಅದಾದಮೇಲೆ ಏಲಕ್ಕಿನ ನಾವು ಪುಡಿ ಇದ್ರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕುಟ್ಟಿ ಹೊಸ ಏಲಕ್ಕಿ ಬರುತ್ತಲ್ಲ ಅದನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ಬೋದು. ನಿಂಬೆಹಣ್ಣು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಿಂಡ್ಕೊಳ್ಬೋದು. ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದ್ರೆ ಇವತ್ತೆಲ್ಲ ಉಪವಾಸ ಇಟ್ಕೊಂಡು ಶಿವನ ಪೂಜೆ ಮಾಡ್ತಾರಲ್ವ, ಸೊ ಹಂಗಾಗಿ ಕೋಸಂಬರಿ ಮತ್ತು ಪಾನಕ ಕೊಟ್ಟರೆ ಒಳ್ಳೆಯದು ಅವ್ರಿಗೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಇನ್ನು ಏಲಕ್ಕಿನ ಕುಟ್ಬಿಟ್ಟು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 4 ರಿಂದ 5 ಏಲಕ್ಕಿನ ನಾನು ಕುಟ್ಬಿಟ್ಟು
ನಿಧಾನಕ್ಕೆ ಪುಡಿ ಮಾಡಿಕೊಂಡು ಅದಾದಮೇಲೆ ನಾನು ಇದನ್ನು ಇದಕ್ಕೆ ಪಾನಕಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಪಾನಕ ಮತ್ತು ಕೋಸಂಬರಿ ಅಂತೂ ಶಿವನ ಪೂಜೆಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ನಾವು ಯಾವಾಗಲಾದರೂ ಶಿವರಾತ್ರಿ ಮಾಡಿದ್ರೆ ಪಾನಕ ಕೋಸಂಬರಿನ ಮಾಡಲೇಬೇಕಾಗುತ್ತೆ. ಇನ್ನು ನೆಕ್ಸ್ಟು ನಾನು ನೈವೇದ್ಯಕ್ಕೆ ಅಂತ ಹೇಳಿ ಪುಳಿಯೋಗರೆನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಕಡಲೆಬೇಳೆ, ಶೇಂಗಾ ಮತ್ತು ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಪುಳಿಯೋಗರೆ ಹುಳಿನ ಗೊಜ್ಜುನ ಮಾಡಿಟ್ಕೊಂಡಿದ್ನಲ್ಲ, ಅದೇ ಗೊಜ್ಜುನ ಸೇರಿಸ್ಕೊಂಡ್ಬಿಟ್ಟು ಇವಾಗ ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡು ಇದಕ್ಕೆ ನಾನು ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಹಬ್ಬಗಳು ಮತ್ತು ಏನಾದರೂ ಪೂಜೆಗಳನ್ನ ಬೆಳಗ್ಗೆನೇ ಮಾಡಿಕೊಂಡು ಮುಗಿಸ್ಕೋಬೇಕು ಅಂತ ಹೇಳಿದ್ರೆ ನಾವು ಎಲ್ಲದನ್ನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಒಂದಿನ ಮುಂಚೆ ಅಥವಾ ಮುಂಚಿತವಾಗಿ ಮಾಡಿಟ್ಕೊಂಡ್ರೆ ಹಬ್ಬದ ದಿನ ಅಥವಾ ಹಬ್ಬದ ಬೆಳಗ್ಗೆ ನಮಗೆ ತುಂಬಾ ಈಸಿ ಆಗುತ್ತೆ. ಬೇಗ ಬೇಗ ನೈವೇದ್ಯ, ಪ್ರಸಾದ ಎಲ್ಲದನ್ನು ಮಾಡಿಕೊಂಡು ಮುಗಿಸ್ಕೊಳ್ಬೋದು ಅಲ್ವಾ. ಇನ್ನು ಇದಕ್ಕೆ ನಾನು ವೈಟ್ ರೈಸ್ನ ಮಾಡಿಟ್ಕೊಂಡಿದ್ದೆ. ಅದೇ ವೈಟ್ ರೈಸ್ನ ಸೇರಿಸ್ಬಿಟ್ಟು ಅಂದರೆ ಬಿಸಿಯಾಗಿ ಅವಾಗ ತಾನೇ ಮಾಡಿರೋವಂಥ ವೈಟ್ ರೈಸು ಸೇರಿಸ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪುಳಿಯೋಗರೆನೂ ಕೂಡ ಮಾಡಿಟ್ಕೊಂಡೆ. ಪುಳಿಯೋಗರೆ, ಕೋಸಂಬರಿ, ಪಾನಕ ಇಲ್ಲಿ ನೈವೇದ್ಯಕ್ಕೆ ರೆಡಿಯಾಗಿದೆ. ಆಮೇಲೆ ಕಡಲೆಕಾಳು ಕೂಡ ನೆನೆಸಿಟ್ಕೊಂಡಿದ್ನಲ್ಲ, ಇದೆಲ್ಲದನ್ನು ಇಟ್ಬಿಟ್ಟು ಇವಾಗ ದೇವರಿಗೆ ನಾವು ಪೂಜೆನ ಮಾಡೋಣ. ನನ್ನ ಹಸ್ಬೆಂಡೇ ಮಾಡ್ತಾರೆ. ಸೊ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ ಅವರು. ನಾನು ಪ್ರಸಾದ ಎಲ್ಲ ಮಾಡೋಷ್ಟರಲ್ಲಿ ಅವರು ಸ್ನಾನ ಕೂಡ ಮುಗಿಸ್ಕೊಂಡು ಬಂದರು. ಇಲ್ಲಿ ಒಂದು ಬೌಲಲ್ಲಿ ಶೇಂಗಾ ಬೀಜ, ಇನ್ನೊಂದು ಬೌಲಲ್ಲಿ ಕೋಸಂಬರಿ, ಇನ್ನೊಂದು ಬೌಲಲ್ಲಿ ಪುಳಿಯೋಗರೆ, ಅದಾದಮೇಲೆ ಒಂದು ಲೋಟದಲ್ಲಿ ನಾನು ಫುಲ್ ಪಾನಕನ ಮಾಡಿ ಇಟ್ಟಿದ್ದೀನಿ. ಇದೆಲ್ಲ ಮಹಾಶಿವರಾತ್ರಿಗೆ ಮಾಡುವಂಥ ಪ್ರಸಾದ. ನಾವು ಚಿಕ್ಕ ವಯಸ್ಸಿಂದನೂ ನಮ್ಮ ಮನೆಯಲ್ಲೆಲ್ಲ ಇದೇ ಥರ ಶಿವರಾತ್ರಿ ಹಬ್ಬದಲ್ಲಿ ಮಾಡಿಕೊಂಡು ನಮಗೆ ತೋರಿಸ್ಕೊತ ಬಂದಿದ್ರು. ಸೊ ಅದನ್ನೇ ಕೂಡ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಪೂಜೆ ಎಲ್ಲ ಮುಗಿಸಿದ್ದಾಗಿತ್ತಲ್ಲ, ಅದಾದಮೇಲೆ ತಿಂಡಿ ಕೂಡ ತಿನ್ಕೊಂಡ್ವಿ. ಇನ್ನು ಪಾಪು ವಾಟರ್ ಮೆಲನ್ ಬೇಕು ಅಂತ ಹೇಳ್ತಿದ್ಲಲ್ಲ, ಅವಳಿಗೂ ಕೂಡ ನಾನು ವಾಟರ್ ಮೆಲನ್ನ ಕಟ್ ಮಾಡಿ ಕೊಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ಪೂಜೆ ಮಾಡ್ಕೊಳ್ತಾ ಇದ್ರು, ನಾನು ಪಾಪುಗೆ ಹೊಟ್ಟೆ ಹಸ್ವಾಗತ್ತೆ ಅಂತ ಇನ್ನೊಂದು ಸೈಡಲ್ಲಿ ತಿಂಡಿನ ತಿನ್ನಿಸ್ತಾ ಇದ್ದೀನಿ. ಅದಾದಮೇಲೆ ನಾನು ಹೂವು ಮಾಲೆ ಎಲ್ಲ ಸಿಕ್ಕಿರಲಿಲ್ಲ, ನಾನೇ ದಾರದಲ್ಲಿ ಹೂವನ್ನ ಪೋಣಿಸ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಹೂವು ಮಾಲೆ ಎಲ್ಲ ಸಿಗದೆ ಇದ್ದಾಗ ನಾವು ಬಿಡಿ ಹೂವು ತೊಗೊಂಡ್ಬಂದ್ಬಿಟ್ಟು ಅದನ್ನೇ ಪೋಣಿಸ್ತೀವಿ. ಇನ್ನು ಇವತ್ತು ಹಬ್ಬ ಆಗಿರೋದ್ರಿಂದ ಒಂದಷ್ಟು ಅಲ್ಲಿ ಇಲ್ಲಿ ಹೂವನ್ನೆಲ್ಲ ಇಡೋಣ, ಫ್ರೆಶ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಾನು ಒಂದು ಬೌಲಲ್ಲಿ ಫುಲ್ಲು ನೀರು ಹಾಕಿ ಹೂವಿಂದೆಲ್ಲ ಅಲಂಕಾರ ಮಾಡಿಬಿಟ್ಟು ಮನೆ ಸೈಡ್ ಮೂಲೆಗಳಲ್ಲೆಲ್ಲ ಇಟ್ಟಿದ್ದೀನಿ. ಇನ್ನು ಎಂಟ್ರೆನ್ಸಲ್ಲಿ ಸ್ವಲ್ಪ ರಂಗೋಲಿ ಎಲ್ಲ ಹಾಕ್ಕೊಂಡ್ಬಿಟ್ಟು ನಮ್ಮ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಹಬ್ಬ ಮಾಡಬೇಕಲ್ಲ, ಸೊ ನಮ್ಮ ಮಕ್ಕಳಿಗೆ ಇದನ್ನೆಲ್ಲ ತೋರಿಸ್ಕೊಡ್ಬೇಕಾಗತ್ತಲ್ವ. ಸೊ ಹಾಗಾಗಿ ಅವ್ರಿಗೂ ತೋರಿಸ್ದಂಗಾಗತ್ತೆ, ಆಮೇಲೆ ನಾನು ಕೂಡ ಹಬ್ಬನ ಸ್ವಲ್ಪ ಚೆನ್ನಾಗಿ ಮಾಡ್ದಂಗಾಗತ್ತೆ ಅಂತ ಹೇಳಿ ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮೇನ್ ಟೈಮ್ ನಾನು ಹಾರನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಂದಿನ್ನೂ ಸ್ನಾನ ಆಗಿಲ್ಲ. ಹಸ್ಬೆಂಡ್ ಆಲ್ರೆಡಿ ಸ್ನಾನ ಮಾಡಿ ಪೂಜೆನೂ ಕೂಡ ಮಾಡಿ ನೈವೇದ್ಯ ಎಲ್ಲ ಇಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು. ನಾನು ಪಾಪು ಇದ್ದಾಳಲ್ಲ, ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ನಿಧಾನವಾಗಿ ಅವಳಿಗೆಲ್ಲ ಮುಗಿಸ್ಕೊಟ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಅದಾದಮೇಲೆ ನಾನು ಮತ್ತೆ ಮಧ್ಯಾಹ್ನ ಇಲ್ಲ ಬೆಳಗ್ಗೆ ಸ್ವಲ್ಪ ಟೈಮ್ ಆದಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ರೆಡಿ ಮಾಡಿಬಿಟ್ಟು ಇಡ್ತಾ ಇದ್ದೀನಿ. ಹಾರ ಮಾಡುವಾಗ ಪಾಪುನು ಬಂದು ನಾನು ಕೂಡ ಹಾರ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ಲು. ಬಟ್ ನನಗೆ ಸೂಜಿ ದಾರ ಎಲ್ಲ ಅವಳಿಗೆ ಕೊಡೋದಕ್ಕೆ ತುಂಬ ಭಯ ಆಗುತ್ತೆ. ಬಟ್ ಅವಳಿಗೆ ಇದೆಲ್ಲ ತುಂಬ ಇಂಟ್ರೆಸ್ಟು, ನಾನು ಕೂಡ ಮಾಡಬೇಕು, ಲೆಟ್ ಮೀ ಟ್ರೈ ಅಂತ ಹೇಳ್ತಾಳೆ. ಬಟ್ ಸ್ಟಿಲ್ ನನಗೂ ಕೂಡ ತುಂಬ ಭಯ ಆಗುತ್ತೆ, ಏನಾದರೂ ಹೊಸದನ್ನು ಹೇಳ್ಕೊಡ್ಬೇಕು. ಅದರಲ್ಲೂ ಏನಾದರೂ ಶಾಪ್ ಥಿಂಗ್ಸ್ ಇಟ್ಕೊಂಡಾಗ ಮಕ್ಕಳು ಹತ್ರ ಬಂದುಬಿಟ್ರೆ ತುಂಬಾ ಭಯ ಆಗುತ್ತೆ. ಎಕ್ಸ್ಪೆಷಲಿ ಸೀಸರು ಮತ್ತು ನೈಫು, ಆಮೇಲೆ ಈ ಥರ ಸೂಜಿ ಇದೆಲ್ಲ ಇಟ್ಕೊಂಡಾಗ ಸಡನ್ನಾಗಿ ಬಂದುಬಿಟ್ರೆ ನನಗೆ ಮೈಕೈ ಎಲ್ಲ ನಡುತ್ತಾ ಇರುತ್ತೆ. ಸೊ ಇಲ್ಲಿ ನಾನು ಒಂದು ಹೂವಿನ ಮಾಲೆನ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ. ಇದು ಪೂಜೆ ಕೂಡ ಆಗುತ್ತೆ. ನಮ್ಮ ಕೈಯಿಂದನೇ ಹೂವಿನ ಹಾರ ಮಾಡಿದ್ದೀವಿ ಮಾಡಿದ್ರೆ ಏನೋ ಅಂತ ಮಾರ್ಕೆಟಲ್ಲಿ ಎಷ್ಟೇ ಸಿಗ್ಬೋದು, ಬಟ್ ನಾವು ಮಾಡಿದ್ದೀವಿ ಅನ್ನೋ ಖುಷಿನೇ ಒಂಥರ ಬೇರೆ ಥರ ಇರುತ್ತಲ್ವ. ಇನ್ನು ಇಷ್ಟು ಮಾಡಿಷ್ಟರಲ್ಲಿ ಪಾಪು ನನಗೂ ಕೂಡ ಒಂದು ಚಿಕ್ಕ ಗುಲಾಬಿ ಹೂವಿನ ಹಾರ ಮಾಡಿಕೊಡು ಅಂತ ಹೇಳ್ತಾ ಇದ್ಲು. ಯೂಶ್ವಲಿ ಗುಲಾಬಿ ಹೂವಲ್ಲಿ ಮಾಡೋದಕ್ಕಾಗಲ್ಲ, ನಾನು ಆ ಪೆಟಲ್ಸ್ ಎಲ್ಲ ಯೂಸ್ ಮಾಡಿಬಿಟ್ಟು ಒಂದು ಚಿಕ್ಕ ಹಾರನ ಮಾಡಿಬಿಟ್ಟು ಅವಳಿಗೆ ಕೊಡ್ತಾ ಇದ್ದೀನಿ. ಅವಳಿಗೆ ಏನು ಅವಳು ಹಾಕ್ಬೇಕಂತ ದೇವರಿಗೆ. ಸೊ ಹಾರ ಎಲ್ಲ ಮುಗಿಸಿ
ಕಟ್ಟಿ ಆದಮೇಲೆ ನಾನು ಕೂಡ ಬೇಗ ಬೇಗ ಸ್ನಾನ ಮಾಡಿಕೊಂಡೆ. ಇವತ್ತು ಬಿಸಿಲು ಎಷ್ಟಿದೆ ಅಂತ ಹೇಳಿದ್ರೆ ಬಾಲ್ಕನಿಲಿ ಬಂದು ನಿಂತ್ಕೊಂಡು ಕಣ್ಣು ಕೂಡ ಬಿಡೋಕ್ಕಾಗ್ತಿಲ್ಲ ನನಗೆ, ಅಷ್ಟು ಬಿಸಿಲಿದೆ. ಇಷ್ಟೊಂದು ಬಿಸಿಲಾಗ್ಬಿಟ್ರು ಸಮ್ಮರಲ್ಲಿ. ಇನ್ನು ಮುಂದಿನ ಕತೆ ಏನಪ್ಪ, ಇನ್ನು 2-3 ತಿಂಗಳು ನಾವು ಕಾಲ ಕಳಿಬೇಕು ಸಮ್ಮರಲ್ಲಿ. ಸೊ ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆಗೆ ನೈವೇದ್ಯ ಇಟ್ಬಿಟ್ಟು ನಾನು ಒಂದ್ಸರಿ ಪೂಜೆ ಮಾಡಿದ್ದಾಯಿತು. ಇನ್ನು ಈವ್ನಿಂಗ್ ಟೈಮಲ್ಲಿ ನಾವು ಟೆಂಪಲ್ಗೆ ಅಂತ ಹೋಗಿದ್ವಿ. ಮಹಾಶಿವರಾತ್ರಿ ಆಗಿರೋದ್ರಿಂದ ಇವತ್ತು ಇಡೀ ನೈಟ್ ಫುಲ್ಲು ಭಜನೆ ಮತ್ತು ಕೆಲವೊಂದು ಕಾರ್ಯಕ್ರಮಗಳೆಲ್ಲ ದೇವಸ್ಥಾನದಲ್ಲಿ ಇಟ್ಕೊಂಡಿರ್ತಾರಲ್ಲ. ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಎಷ್ಟು ಹೂವಿನ ಹಾರಗಳನ್ನೆಲ್ಲ ಹಾಕಿದ್ದಾರೆ. ನೋಡೋದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಮತ್ತು ಹಿಂದೆ ಶಿವನ ಭಜನೆ ಎಲ್ಲ ಮಾಡ್ತಾಯಿದ್ರು. ತುಂಬ ಅಂದರೆ ತುಂಬ ಕಲರ್ಫುಲ್ ಆಗಿತ್ತು. ಏನೋ ಒಂಥರ ಪಾಸಿಟಿವ್ ವೈಬ್ಸು. ಟೆಂಪಲ್ಗೆ ಅದಕ್ಕೆ ಬರಬೇಕು ಅಂತ ಹೇಳ್ತಾರೆ ಅನಿಸುತ್ತೆ. ನಾವು ಹಬ್ಬಗಳಲ್ಲಿ ಮಾತ್ರ ಅಲ್ಲ, ಡೈಲಿ ಬಂದರೂ ಒಳ್ಳೆಯದೇ ಟೆಂಪಲ್ಗೆ ಅಲ್ವಾ. ಇನ್ನು ಮನೆಗೆ ಬಂದ್ಬಿಟ್ಟು ನೈಟು ನಾನು ಒಂದು ಚಿಕ್ಕ ಟೇಬಲಲ್ಲಿ ರಂಗೋಲಿ ಎಲ್ಲ ಬಿಟ್ಕೊಂಡು ನಮ್ಮನೇಲಿರುವಂಥ ಒಂದು ಶಿವನ ಫೋಟೋನ ಇಟ್ಕೊಂಡಿದ್ದೀನಿ. ನಾನು ಲಿಂಗ ಎಲ್ಲ ಏನೂ ಇಟ್ಕೊಂಡಿಲ್ಲ. ಸೊ ಹಂಗಾಗಿ ಶಿವ ಭಗವಾನ್ ಫೋಟೋ ಮಾತ್ರ ನಮ್ಮ ಮನೇಲಿದೆ. ಅದೇ ಫೋಟೋ ಇಟ್ಟು ಹೂವಿನ ಅಲಂಕಾರ ಎಲ್ಲ ಮಾಡಿದ್ದೀನಿ. ಇನ್ನು ಇವತ್ತು ತೆಂಗಿನಕಾಯಿ ದೀಪ ಹಚ್ಚೋದು ತುಂಬಾ ಶ್ರೇಷ್ಠ. ಇನ್ನು ನಮ್ಮ ಇಷ್ಟಾರ್ಥ ಸಿದ್ಧಿಗೆ ಅಥವಾ ನಾವೇನಾದರೂ ಅಂದ್ಕೊಂಡಿದ್ರೆ ಅಥವಾ ನಾವೇನು ಅಂದ್ಕೊಂಡಿಲ್ಲ ಅಂದರೂ ಶಿವನಿಗೆ ನಾವು ಭಕ್ತಿನ ಸಮರ್ಪಣೆ ಮಾಡೋದಕ್ಕೆ ಕೂಡ ನಾವು ಈ ದೀಪನ ಹಚ್ಬೋದು. ಏನು ಬೇಡಿಕೆಗಳಿಲ್ಲ, ದೇವರು ಎಲ್ಲ ನಮಗೆ ಕೊಟ್ಟಿದ್ದಾನೆ ಅಂದರೂ ಕೂಡ ನೀವು ದೇವರಿಗೆ ಪ್ರೇಯರ್ ಮಾಡೋದಕ್ಕೆ ಅಥವಾ ಭಕ್ತಿನ ತೋರಿಸೋದಕ್ಕೆ ಕೂಡ ಈ ದೀಪನ ಹಚ್ಬೋದು. ಒಂದು ಪ್ಲೇಟ್ ತಗೊಳ್ಳಿ, ಬೆಳ್ಳಿದು ಅಥವಾ ಯಾವುದೇ ಪ್ಲೇಟು ತಗೊಳ್ಬೋದು. ನೀವು ತಾಮ್ರದ ಪ್ಲೇಟ್ ತಗೊಂಡು ನಡೆಯುತ್ತೆ. ಪಂಚಲೋಹದ್ದು ಪ್ಲೇಟ್ ಬರುತ್ತಲ್ಲ ಅದು ಕೂಡ ನಡೆಯುತ್ತೆ. ಅದರಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಒಂದು ತೆಂಗಿನ ಹೋಳನ್ನ ಈ ಥರ ನೀಟಾಗಿ ಕಟ್ ಮಾಡ್ಕೊಂಡಿದ್ದು ತಗೊಂಡು ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಇಟ್ಬಿಟ್ಟು 3 ಬತ್ತಿಗಳನ್ನ ಹಾಕ್ಕೊಳ್ಬೇಕು. ಶಿವನಿಗೆ 3 ಮುಕ್ಕಣ್ಣ ಅಂತ ಹೇಳ್ತಾರಲ್ವ, 3 ಕಣ್ಣಿರುತ್ತಲ್ವ. ಸೊ ಹಂಗಾಗಿ 3 ಬತ್ತಿಗಳನ್ನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಫುಲ್ಲು ಎಣ್ಣೆ ಹಾಕ್ಕೊಳ್ಬೇಕು. ಆದಷ್ಟು ಹರಳೆಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಶುದ್ಧವಾಗಿರೋ ತೆಂಗಿನೆಣ್ಣೆ ಹಾಕಿ, ಇಲ್ಲಾಂದರೆ ಶುದ್ಧವಾಗಿರೋ ತುಪ್ಪ ಹಾಕ್ಬಿಟ್ಟು ನೀವು ಈ ಕಾಯಿ ದೀಪನ ಬೆಳಗಬೇಕಾಗತ್ತೆ. 3 ಬತ್ತಿ ಹಾಕ್ಕೊಂಡು ದೇವರಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ನಿಮ್ದೇನು ಇಷ್ಟಾರ್ಥ ಇರುತ್ತೆ ಅದನ್ನು ದೇವ್ರ ಮುಂದೆ ಕೇಳಿಕೊಂಡು ಅದನ್ನು, ಅಥವಾ ನಾನು ಸಂಪೂರ್ಣವಾಗಿ ನಿಮಗೆ ಶರಣಾಗಿದ್ದೀನಿ ದೇವರೇ, ನನಗೇನು ಒಳ್ಳೇದು ಅನ್ಸುತ್ತೆ ನೀನು ಅದನ್ನು ಮಾಡು ಅಂತ ಹೇಳಬೇಕು. ಆ ಥರ ಬೇಡ್ಕೊಂಡ್ಬಿಟ್ಟು ಅಥವಾ ನಿಮ್ದೇನಾದರೂ ಬೇಡಿಕೆ ಇದ್ದರೆ ಅದನ್ನು ದೇವ್ರ ಮುಂದೆ ಕೇಳಿಕೊಂಡು ಈ ದೀಪ ಹಚ್ಚೋದ್ರಿಂದ ತುಂಬಾ ಶುಭ ಆಗುತ್ತೆ. ಮನೆಯವರಿಗೆ ಆರೋಗ್ಯ, ಐಶ್ವರ್ಯ, ಸಮೃದ್ಧಿ ಎಲ್ಲ ಕೂಡ ಸಿಗಲಿ ಅಂತ ಕೂಡ ನೀವು ಬೇಡ್ಕೊಂಡು ಈ ದೀಪನ ಹಚ್ಬೋದು. ತುಂಬ ಶ್ರೇಷ್ಠವಾಗಿರೋ ದೀಪ ಇದು. ಶಿವರಾತ್ರಿ ದಿನ ಹಚ್ಚೋದ್ರಿಂದ ದೇವಸ್ಥಾನದಿಂದ ಬಂದಾದ್ಮೇಲೆ ನಾನು ಈ ದೀಪನ ಹಚ್ಬಿಟ್ಟು ಅದಾದ್ಮೇಲೆ ಮತ್ತೆ ಸ್ವಲ್ಪ ಪ್ರಸಾದ ಕೂಡ ಕೊಟ್ಟಿದ್ರು, ಅಲ್ಲಿ ತಿನ್ಕೊಂಡು ಬಂದಿದ್ವಿ. ಇನ್ನು ಸ್ವಲ್ಪ ಏನಾದರೂ ಮಾಡಿಕೊಟ್ಬಿಡೋಣ ಅಂತ ಹೇಳಿ ಸ್ವಲ್ಪ ಪೂರಿ ಸಾಗು ಮಾಡಿ ಕೊಡ್ತಾ ಇದ್ದೀನಿ. ಹೊಟ್ಟೆ ಹಸ್ಕೊಂಡಿರ್ಬಾರ್ದಲ್ವ, ಅದಕ್ಕೆ. ಕೆಲವೊಬ್ರು ಉಪವಾಸ ಮಾಡೋರು ಡೇ ಫುಲ್ ಉಪವಾಸ ಮಾಡಿಬಿಟ್ಟು ನೈಟು ಈ ದೀಪ ಹಚ್ತಾರೆ. ಕೆಲವೊಬ್ರು ಡೇ ಟೈಮಲ್ಲೇ ಈ ದೀಪನ ಹಚ್ಚಿರ್ತಾರೆ. ಬಟ್ ಇವತ್ತು ನೈಟ್ ಫುಲ್ಲು ಶಿವರಾತ್ರಿ ಆಗೋದ್ರಿಂದ ನಾನು ನೈಟಲ್ಲೇ ಹಚ್ಚಿಟ್ಟಿದ್ದೀನಿ. ನೈಟ್ ಫುಲ್ಲು ಈ ದೀಪ ಉರಿಯುತ್ತೆ. ನಾನು ಬೆಳಗ್ಗೆ ಎದ್ದು ನೋಡಿದಾಗ ಬೆಳಗ್ಗೆವರೆಗೂ ಉರಿತಾ ಇತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಈ ಸಲ ನೀವು ಮಾಡೋಕ್ಕಾಗಿಲ್ಲ ಅಂದರೆ ಇದನ್ನು ನೋಡಿದ್ರೆ ನೆಕ್ಸ್ಟ್ ಟೈಮ್ ನೀವು ಟ್ರೈ ಮಾಡಿ. ಈ ಥರ ದೀಪ ಹಚ್ಚೋದಕ್ಕೆ ತುಂಬಾ ಒಳ್ಳೆಯದಾಗುತ್ತೆ, ತುಂಬಾ ಶುಭ ಆಗುತ್ತೆ ಮನೆಗೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಒಂದು ವ್ಲಾಗು. ಐ ಹೋಪ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಂಡು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು.